ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಜಿಟಲ್ ಪ್ಯಾನಲ್ ಮೀಟರ್ ಚಾಪ್ಟರ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಕೆಲವೊಂದು ವೀಡಿಯೋಗಳು ಮಾಡಿದ್ವಿ ಡಿಜಿಟಲ್ ಪ್ಯಾನಲ್ ಮೀಟರ್ಗಳ ಬಗ್ಗೆ. ಆ ಎಲ್ಲ ವೀಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆ ವೀಡಿಯೋಗಳನ್ನ ನೋಡ್ಬೋದು. ಸೊ ಫಸ್ಟ್ ಕ್ವಶನ್ ಡಿಜಿಟಲ್ ಪ್ಯಾನಲ್ ಮೀಟರಲ್ಲಿ, ವಾಟ್ ಈಸ್ ದ ಕೌಂಟ್ ರೇಂಜ್ ಆಫ್ 3 ಡಿಜಿಟ್ ಡಿಜಿಟಲ್ ಪ್ಯಾನಲ್ ಮೀಟರ್? ಸೊ ಒಂದು 3 ಡಿಜಿಟ್ನ ಡಿಸ್ಪ್ಲೇ ಮಾಡುವಂಥ ಡಿಜಿಟಲ್ ಪ್ಯಾನಲ್ ಮೀಟ್ರಲ್ಲಿ ಮ್ಯಾಕ್ಸಿಮಮ್ ಕೌಂಟು ಎಷ್ಟು ಡಿಸ್ಪ್ಲೇ ಆಗುತ್ತೆ ಅಂದರೆ, ಅಥವಾ ಕೌಂಟ್ ರೇಂಜ್ ಎಷ್ಟರಿಂದ ಎಷ್ಟರವರೆಗೆ ಡಿಸ್ಪ್ಲೇ ಮಾಡ್ಬೋದು ಅಂತ ಕ್ವಶನ್. ಸೊ ಆಪ್ಷನ್ಸ್ ಏನಿದಾವೆ: ಎ 0 to 100, ಬಿ 0 to 999, ಸಿ 0 to 1999 ಆ್ಯಂಡ್ ಡಿ 0 to ಇನ್ಫಿನಿಟ್ ಇದೆ. ಸೊ ಇಲ್ಲಿ 3 ಡಿಜಿಟ್ ವ್ಯಾಲ್ಯೂ ಅಂದರೆ ಮ್ಯಾಕ್ಸಿಮಮ್ ನಂಬರ್ 999ನ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಬಿ 0 to 999 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಡಿಜಿಟಲ್ ಎಲೆಕ್ಟ್ರಾನಿಕ್ ಡಿವೈಸ್ ಮಾರ್ಕ್ಡ್ ಎಕ್ಸ್? ಸೊ ಇಲ್ಲಿ ಕೆಳಗಡೆ ತೋರಿಸಿದಂಥ ಪಿಕ್ಚರಲ್ಲಿ ಎಕ್ಸ್ ಮಾರ್ಕ್ ಮಾಡಿದಂಥ ಡಿಜಿಟಲ್ ಡಿವೈಸ್ ಅಥವಾ ಡಿಜಿಟಲ್ ಎಲೆಕ್ಟ್ರಾನಿಕ್ ಡಿವೈಸ್ ನೇಮ್ ಏನು ಅಂತ ಕ್ವಶನ್ ಇದೆ. ಇಲ್ಲಿ ನೋಡ್ಬೋದು ಆಪ್ಷನ್ಗಳು: ಆಪ್ಷನ್ ಎ ಆ್ಯಂಪ್ಲಿಫೈಯರ್, ಆಪ್ಷನ್ ಬಿ ಆಸಿಲೇಟರ್, ಆಪ್ಷನ್ ಸಿ ಮಾಡ್ಯುಲೇಟರ್ ಆ್ಯಂಡ್ ಆಪ್ಷನ್ ಡಿ ಮಲ್ಟಿಪ್ಲೆಕ್ಸರ್. ಈ 4 ಆಪ್ಷನ್ಗಳು ಇದ್ದಾವೆ. ಸೊ ಇದು ಮಲ್ಟಿಪ್ಲೆಕ್ಸರ್. ಇದು ಯಾವ ಥರ ನಾವು ಮಲ್ಟಿಪ್ಲೆಕ್ಸರ್ ಅಂತ ಗೊತ್ತಾಗುತ್ತೆ ಅಂತ ನೋಡಿದರೆ, ಇಲ್ಲಿ ನೋಡ್ಬೋದು ಮೆನಿ ಇನ್ಪುಟ್ಸ್ ಇದ್ದಾವೆ. ಸೊ ಇನ್ಪುಟ್ಸ್ ಭಾಳ ಇದ್ದಾವೆ ಆ್ಯಂಡ್ ಔಟ್ಪುಟ್ 1 ಇದೆ. ಸೊ ಔಟ್ಪುಟ್ ಏನು ಬರಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 2 ಪಿನ್ಸ್ ಇದ್ದಾವೆ, C1 ಮತ್ತು C0 ಅಂತ. ಓಕೆ, ಸೊ ಇದು ಯಾವುದರ ಸಿಂಬಲ್ ಅಂದರೆ ಇದು ಮಲ್ಟಿಪ್ಲೆಕ್ಸರ್ ಸಿಂಬಲ್. ಸೊ ಅದಕ್ಕೆ ಎಕ್ಸ್ ಮಾರ್ಕ್ ಮಾಡಿದಂಥ ಡಿವೈಸ್ ಇಲ್ಲಿ ಮಲ್ಟಿಪ್ಲೆಕ್ಸರ್. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಇನ್ಪುಟ್ ಲೈನ್ಸ್ ಆರ್ ಅವೈಲೇಬಲ್ ಇನ್ BCD to 7 ಸೆಗ್ಮೆಂಟ್ ಡಿಕೋಡರ್ IC? ಸೊ ಬೈನರಿ ಕೋಡೆಡ್ ಡೆಸಿಮಲ್ಲಿಂದ 7 ಸೆಗ್ಮೆಂಟ್ಗೆ ಡಿಕೋಡ್ ಮಾಡುವಂಥ ICಯಲ್ಲಿ ಎಷ್ಟು ಇನ್ಪುಟ್ ಲೈನ್ಸ್ ಇರ್ತವೆ ಅಂತ ಕ್ವಶನ್. ಓಕೆ, ಸೊ ಆಪ್ಷನ್ಸ್ ಎ 6, ಬಿ 4, ಸಿ 3 ಆ್ಯಂಡ್ ಡಿ 8. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 4. ಯಾಕಂದರೆ ಬೈನರಿ ಕೋಡೆಡ್ ಡೆಸಿಮಲ್ ಇರೋದೇ 4 ಡಿಜಿಟ್ ಇರುತ್ತೆ ಈಚ್ ನಂಬರ್ಗೆ. ಸೊ 4 ಡಿಜಿಟ್ನ ಇನ್ಪುಟ್ ಕೊಡೋದಕ್ಕೆ 4 ಇನ್ಪುಟ್ ಲೈನ್ಸ್ ಇರ್ತವೆ. ಸೊ ಆನ್ಸರ್ ಈಸ್ ಬಿ 4. So next question, which type of 7 segment display all the 8 anodes are left free? ಸೊ ಯಾವ ಥರದ 7 ಸೆಗ್ಮೆಂಟ್ ಡಿಸ್ಪ್ಲೇಗಳಲ್ಲಿ ಎಲ್ಲ 8 ಆ್ಯನೋಡ್ಗಳು 7 ಸೆಗ್ಮೆಂಟ್ಸ್ದು ಮತ್ತು ಒಂದು ಡೆಸಿಮಲ್ ಪಾಯಿಂಟ್ 8 LED ಆ್ಯನೋಡ್ಗಳನ್ನ ಫ್ರೀಯಾಗಿ ಬಿಟ್ಟಿರ್ತಾರೆ. ಅಂದರೆ ಒಂದಕ್ಕೊಂದು ಕನೆಕ್ಟ್ ಮಾಡಿರಲ್ಲ, ಫ್ರೀ ಆಗಿರ್ತವೆ. ಯಾವ ಟೈಪ್ ಡಿಸ್ಪ್ಲೇ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿದರೆ ಆಪ್ಷನ್ ಎ ಕಾಮನ್ ಬೇಸ್ ಟೈಪ್, ಆಪ್ಷನ್ ಬಿ ಕಾಮನ್ ಆ್ಯನೋಡ್ ಟೈಪ್, ಆಪ್ಷನ್ ಸಿ ಕಾಮನ್ ಎಮಿಟರ್ ಟೈಪ್ ಆ್ಯಂಡ್ ಆಪ್ಷನ್ ಡಿ ಕಾಮನ್ ಕ್ಯಾಥೋಡ್ ಟೈಪ್. ಆನ್ಸರ್ ಯಾವುದಂದರೆ ಕರೆಕ್ಟ್ ಆನ್ಸರ್ ಡಿ ಕಾಮನ್ ಕ್ಯಾಥೋಡ್ ಟೈಪ್. ಸೊ ಇದು ಯಾಕೆ ಕರೆಕ್ಟ್ ಆನ್ಸರ್ ಅಂದರೆ, ಕಾಮನ್ ಕ್ಯಾಥೋಡ್ ಟೈಪ್ 7 ಸೆಗ್ಮೆಂಟ್ ಡಿಸ್ಪ್ಲೇದಲ್ಲಿ ಏನು ಮಾಡಿರ್ತಾರೆ, ಎಲ್ಲ 8 LEDಗಳು ಕ್ಯಾಥೋಡ್ನ ಕಾಮನ್ ಮಾಡಿರ್ತಾರೆ. ಅಂದರೆ ಎಲ್ಲನೂ 8 LED ಕ್ಯಾಥೋಡ್ಗಳನ್ನ ತೊಗೊಂಡು ಕನೆಕ್ಟ್ ಮಾಡಿರ್ತಾರೆ. ಅವಾಗ ಮಾತ್ರ ಅಲ್ಲಿ 8 ಆ್ಯನೋಡ್ಗಳು ಫ್ರೀ ಆಗಿರ್ತವೆ ಎಲ್ಲ LEDದು. ಸೊ ಕರೆಕ್ಟ್ ಆನ್ಸರ್ ಯಾವುದಂದರೆ ಕಾಮನ್ ಕ್ಯಾಥೋಡ್ ಟೈಪ್. ನೆಕ್ಸ್ಟ್ ಕ್ವಶನ್, ಹೌ ದ ಸ್ಕೇಲಿಂಗ್ ಡೌನ್ ಆಫ್ ದ ಇನ್ಪುಟ್ ಈಸ್ ಅರೇಂಜ್ಡ್ ಇನ್ ದ ಡಿಜಿಟಲ್ ಪ್ಯಾನಲ್ ಮೀಟರ್? ಸೊ ಯಾವುದಾದ್ರು ಒಂದು ದೊಡ್ಡ ವ್ಯಾಲ್ಯೂ ಇತ್ತು ಅಂದರೆ ಆ ವ್ಯಾಲ್ಯೂನ ಸ್ಕೇಲಿಂಗ್ ಡೌನ್ ಅಂದರೆ ಸಣ್ಣದಾಗಿ ಮಾಡೋದಕ್ಕೆ ಡಿಜಿಟಲ್ ಪ್ಯಾನಲ್ ಮೀಟ್ರಲ್ಲಿ ಏನು ಅರೇಂಜ್ಮೆಂಟ್ ಮಾಡಿರ್ತಾರೆ ಅಂತ ಕ್ವಶನ್. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ವೋಲ್ಟೇಜ್ ಡಿವೈಡರ್ ಈಸ್ ಯೂಸ್ಡ್ and option B regulator circuit used, option C low pass filter circuit used and option D frequency selective filter circuit used. ಸೊ ಕರೆಕ್ಟ್ ಆದಂಥ ಆನ್ಸರ್ ಯಾವುದಂದರೆ ಆಪ್ಷನ್ ಎ ವೋಲ್ಟೇಜ್ ಡಿವೈಡರ್ ಯೂಸ್ಡ್. ಸೊ ವೋಲ್ಟೇಜ್ ಡಿವೈಡರ್ ಯೂಸ್ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಹೈ ವೋಲ್ಟೇಜ್ ಇರೋದನ್ನು ಬೇರೆ ಬೇರೆ ಲೆವೆಲ್ಸ್ ವೋಲ್ಟೇಜ್ ಆಗಿ ಡಿವೈಡ್ ಮಾಡ್ಬೋದು. ಸೊ ಅದರಿಂದ ಇಲ್ಲಿ ಹೈ ಇನ್ಪುಟ್ ಲೆವೆಲ್ಸ್ ಇರೋದನ್ನು ವೋಲ್ಟೇಜ್ ಡಿವೈಡರ್ ಯೂಸ್ ಮಾಡಿ ಲೋ ಸ್ಕೇಲಿಂಗ್ ಮಾಡ್ತಾರೆ ಅಥವಾ ಸ್ಕೇಲಿಂಗ್ ಡೌನ್ ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಬ್ಲಾಕ್ ಮಾರ್ಕ್ಡ್ X ಇನ್ ಡಾಟಾ ಸೆಲೆಕ್ಟರ್ ಸರ್ಕಿಟ್?
ಸೊ ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ ಡಾಟಾ ಸೆಲೆಕ್ಟರ್ ಸರ್ಕ್ಯೂಟ್ದು. ಇದರಲ್ಲಿ ಈ ಒಂದು ಬ್ಲಾಕ್ ಏನಿದೆ ಅದನ್ನು ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ಆ ಎಕ್ಸ್ ಮಾರ್ಕ್ ಮಾಡಿದ್ರಂಥ ಬ್ಲಾಕ್ ನೇಮ್ ಏನು ಅಂತ ಇಲ್ಲಿ ಕ್ವಶನ್, ಅಥವಾ ಅದರ ಫಂಕ್ಷನ್ ಏನು ಅಂತ. ಅದಕ್ಕೆ ಆಪ್ಷನ್ಸ್ ಏನಿದಾವೆ, ಆಪ್ಷನ್ ಎ ಆಂಪ್ಲಿಫೈಯರ್, ಆಪ್ಷನ್ ಬಿ ಮಾಡ್ಯುಲೇಟರ್, ಆಪ್ಷನ್ ಸಿ ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಆಪ್ಷನ್ ಡಿ ಡಿಮಲ್ಟಿಪ್ಲೆಕ್ಸರ್. ಸೊ ಇಲ್ಲಿ ಪಿಕ್ಚರ್ನ ನಾವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಮೆನಿ ಇನ್ಪುಟ್ ಡಿವೈಸ್ ಇದ್ದಾವೆ. ಈ ಒಂದು ಬ್ಲಾಕ್ ಆದಮೇಲೆ ಒಂದೇ ಔಟ್ಪುಟ್ ಬಂದಿದೆ, ಅಂದರೆ ಇದು ಮಲ್ಟಿಪ್ಲೆಕ್ಸರ್. ಸೊ ಮೆನಿ ಇನ್ಪುಟ್ಸ್ನ ತೊಗೊಂಡು ಒಂದೇ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಮಲ್ಟಿಪ್ಲೆಕ್ಸರ್. ಆ್ಯಂಡ್ ಈ ಬ್ಲಾಕ್ ಬಗ್ಗೆ ನೋಡಿದ್ರೆ ಒಂದೇ ಇನ್ಪುಟ್ ಬಂದಿದೆ, ಆದರೆ ಔಟ್ಪುಟ್ ನಂಬರ್ ಆಫ್ ಔಟ್ಪುಟ್ಸ್ ಇದಾವೆ. ಸೊ ಸಿಂಗಲ್ ಇನ್ಪುಟ್ ಮೆನಿ ಔಟ್ಪುಟ್ಸ್ ಇದೆ ಇಲ್ಲಿ. ಸೊ ಇದು ಡಿಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಒಂದು ಇನ್ಪುಟ್ ಇರುತ್ತೆ, ಹಲವಾರು ಔಟ್ಪುಟ್ಸ್ ಇರ್ತವೆ. ಸೊ ಅದು ಎಕ್ಸ್ ಮಾರ್ಕ್ ಮಾಡಿದಂಥ ಬ್ಲಾಕ್ ಯಾವುದಂದರೆ ಆಪ್ಷನ್ ಡಿ ಡಿಮಲ್ಟಿಪ್ಲೆಕ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಸಿಗ್ನಲ್ ಫಾರ್ಮ್ಯಾಟ್ ಈಸ್ ಯೂಸ್ಡ್ ಇನ್ ಡಿಜಿಟಲ್ ಪ್ಯಾನಲ್ ಮೀಟರ್ ಟು ಡಿಸ್ಪ್ಲೇ ದ ಇನ್ಪುಟ್ ಇನ್ಫಾರ್ಮೇಷನ್? ಸೊ ಡಿಜಿಟಲ್ ಪ್ಯಾನಲ್ ಮೀಟರ್ಗಳಲ್ಲಿ ಯಾವ ರೀತಿ ನಮಗೆ ಇನ್ಪುಟ್ ಇನ್ಫಾರ್ಮೇಷನ್ ಕೊಟ್ಟಿರೋದು ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಕ್ವಶನ್. ಸೊ ಡಿಜಿಟಲ್ ಪ್ಯಾನಲ್ ಮೀಟರ್ ಇರೋದೇ ನಮಗೆ ಡೈರೆಕ್ಟಾಗಿ ನ್ಯೂಮೆರಿಕಲ್ ಫಾರ್ಮ್ಯಾಟಲ್ಲಿ ಔಟ್ಪುಟ್ ತೋರಿಸೋದಕ್ಕೆ, ಅಂದರೆ ಡೈರೆಕ್ಟ್ ನಂಬರ್ಸಲ್ಲಿ ಔಟ್ಪುಟ್ ತೋರಿಸೋದಕ್ಕೆ. ಸೊ ಇದರಲ್ಲಿ ಆಪ್ಷನ್ಸ್ ಏನಿದೆ ಅಂದರೆ ಆಪ್ಷನ್ ಎ ಆಲ್ಫಾ ಫಾರ್ಮ್ಯಾಟ್, ಆಪ್ಷನ್ ಬಿ ಅನಲಾಗ್ ಫಾರ್ಮ್ಯಾಟ್, ಆಪ್ಷನ್ ಸಿ ನ್ಯೂಮೆರಿಕ್ ಫಾರ್ಮ್ಯಾಟ್ ಆ್ಯಂಡ್ ಆಪ್ಷನ್ ಡಿ ಆಲ್ಫಾ ನ್ಯೂಮೆರಿಕ್ ಫಾರ್ಮ್ಯಾಟ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಸಿ ನ್ಯೂಮೆರಿಕ್ ಫಾರ್ಮ್ಯಾಟ್. ಸೊ ಯಾವುದೇ ಡಿಜಿಟಲ್ ಪ್ಯಾನಲ್ ಮೀಟರ್ ತೊಗೊಳ್ರಿ, ನಮಗೆ ಇಲ್ಲಿ ಡೈರೆಕ್ಟ್ ಔಟ್ಪುಟ್ ನಂಬರ್ ಮೀಟರ್ನ ತೋರಿಸೋದಕ್ಕೆ ಅಥವಾ ರೀಡಿಂಗ್ನ ತೋರಿಸೋದಕ್ಕೆ ಡೈರೆಕ್ಟ್ ನಂಬರ್ಸ್ನ ಯೂಸ್ ಮಾಡ್ತಾರೆ. ಸೊ ಅದರಿಂದಾಗಿ ಆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ನ್ಯೂಮೆರಿಕ್ ಫಾರ್ಮ್ಯಾಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ದ 7 segment LED ಡಿಸ್ಪ್ಲೇ ಸಿಸ್ಟಮ್ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಸೊ ಇಲ್ಲಿ ಒಂದು 7 segment LED ಡಿಸ್ಪ್ಲೇ ಸಿಸ್ಟಮ್ದು ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ ಮಾರ್ಕ್ ಮಾಡಿದಂಥ ಪಾರ್ಟ್ ಅದ್ರ ಫಂಕ್ಷನ್ ಏನು ಅಥವಾ ಅದು ಏನು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ಡ್ರೈವರ್, ಆಪ್ಷನ್ ಬಿ ಕೌಂಟರ್, ಆಪ್ಷನ್ ಸಿ ಫ್ಲಿಪ್ ಫ್ಲಾಪ್ ಆ್ಯಂಡ್ ಆಪ್ಷನ್ ಡಿ ಆಸಿಲೇಟರ್. ಸೊ ಈ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಎ ಡ್ರೈವರ್. ಸೊ ಯಾವುದೇ ಒಂದು LED ಡಿಸ್ಪ್ಲೇ ಆಗಿರ್ಬೋದು ಅಥವಾ LED ಲೈಟ್ ಆಗಿರ್ಬೋದು, LED ಡಿವೈಸ್ ಆಗಿರ್ಬೋದು, ಅದನ್ನು ಡ್ರೈವ್ ಮಾಡೋದಕ್ಕೆ ಅಂತ ಅದಕ್ಕಿಂತ ಮುಂಚೆ LEDಗೆ ಕನೆಕ್ಷನ್ ಕೊಡೋದಕ್ಕೆ ಮುಂಚೆ ಅದಕ್ಕಿಂತ ಮುಂಚೆ ಬರೋ ಸೆಗ್ಮೆಂಟ್ಗೆ ನಾವು ಡ್ರೈವರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ ಮಾರ್ಕ್ ಮಾಡಿದಂಥ ಸರ್ಕ್ಯೂಟ್ ಎಲ್ಲಿದೆ ಅಂದರೆ ಡೈರೆಕ್ಟ್ 7 segment ಡಿಸ್ಪ್ಲೇಗೆ ಸಿಗ್ನಲ್ಸ್ ಹೋಗೋಕ್ಕೆ ಮುಂಚೆನೇ ಇದೆ, ಇದರಿಂದನೇ LED ಡ್ರೈವ್ ಆಗುತ್ತೆ. ಸೊ ಅದರಿಂದಾಗಿ ಈ ಒಂದು ಎಕ್ಸ್ ಮಾರ್ಕ್ ಮಾಡಿದಂಥ ಪಾರ್ಟ್ ಏನಿದೆ ಅದು ಆಪ್ಷನ್ ಎ ಡ್ರೈವರ್ ಸರ್ಕ್ಯೂಟ್. ನೆಕ್ಸ್ಟ್ ಕ್ವಶನ್, ವಿಚ್ IC ಈಸ್ ಯೂಸ್ಡ್ ಆನ್ ದ BCD to 7 segment ಡಿಕೋಡರ್ ಇನ್ ದ ಡಿಸ್ಪ್ಲೇ ಸರ್ಕ್ಯೂಟ್? ಸೊ BCD to 7 segment ಡಿಕೋಡ್ ಮಾಡಬೇಕಾದ್ರೆ ಡಿಜಿಟಲ್ ಪ್ಯಾನಲ್ ಮೀಟ್ರಲ್ಲಿ ಯಾವ ಐಸಿನ ಬಳಸ್ತಾರೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನ್ಸ್, ಆಪ್ಷನ್ ಎ IC 7404, ಆಪ್ಷನ್ ಬಿ IC 7448 ಆ್ಯಂಡ್ ಆಪ್ಷನ್ ಸಿ IC 7106, ಆಪ್ಷನ್ ಡಿ IC 7107. ಸೊ ಇಲ್ಲಿ ಯಾವ್ಯಾವ ಐಸಿ ಏನೇನು ಕೆಲಸ ಮಾಡುತ್ತೆ ಅಂದರೆ 7404 ಅನ್ನೋದು ಅದು ಒಂದು ಗೇಟ್ IC, ಸೊ ಅದು ಲಾಜಿಕ್ IC, ಅದು ಇಲ್ಲಿ ಅಪ್ಲೈ ಆಗಲ್ಲ. 7106 ಮತ್ತು 7107 ಏನಿದಾವೆ LCD ಮತ್ತು LED ಡಿಕೋಡರ್ ಐಸಿಗಳು, ಅಂದರೆ ಡೈರೆಕ್ಟಾಗಿ ಅನಲಾಗ್ ಇನ್ಪುಟ್ ತೊಗೊಂಡು ಔಟ್ಪುಟ್ ಪ್ರೊಡ್ಯೂಸ್ ಮಾಡೋಂಥ ಐಸಿಗಳು ಇವು. ಆದರೆ ಆಪ್ಷನ್ ಬಿ ಏನಿದೆ IC 7448, ಈ ಐಸಿ ಏನಂದರೆ ಬೈನರಿ ಕೋಡೆಡ್ ಡೆಸಿಮಲ್ ಇನ್ಪುಟ್ನ ತೊಗೊಂಡು 7 segment ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಬಿ IC 7448. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಟ್ರಾನ್ಸಿಸ್ಟರ್ ಇನ್ ದ 7 segment ಡಿಸ್ಪ್ಲೇ ಸರ್ಕ್ಯೂಟ್? ಸೊ ಇಲ್ಲೊಂದು 7 segment ಡಿಸ್ಪ್ಲೇ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲಿ ಒಂದು ಟ್ರಾನ್ಸಿಸ್ಟರ್ ಇದೆ, ಟ್ರಾನ್ಸಿಸ್ಟರ್ Q1. ಇದ್ರ ಕೆಲಸ ಏನು ಅಂತ ಕ್ವಶನ್ನಲ್ಲಿದೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ರೆಗ್ಯುಲೇಟ್ ದ ವೋಲ್ಟೇಜ್, ಆಪ್ಷನ್ ಬಿ ಡಿಕೋಡ್ ಇನ್ಪುಟ್ ಸಿಗ್ನಲ್, ಆಪ್ಷನ್ ಸಿ ಆಂಪ್ಲಿಫೈ ಇನ್ಪುಟ್ ಕರೆಂಟ್ ಆ್ಯಂಡ್ ಆಪ್ಷನ್ ಡಿ ಕನ್ವರ್ಟ್ ಬೈನರಿ ಇಂಟು ಡೆಸಿಮಲ್ ಫಾರ್ಮ್ಯಾಟ್. ಸೊ ಇಲ್ಲಿ ಟ್ರಾನ್ಸಿಸ್ಟರ್ ಎದಕ್ಕೆ ಯೂಸ್ ಮಾಡಿರ್ತಾರೆ 7 segment ಡಿಸ್ಪ್ಲೇ ಸಿಸ್ಟಮಲ್ಲಿ ಅಂದರೆ, ಸೊ ಕರೆಂಟ್ನ ಆಂಪ್ಲಿಫೈ ಮಾಡೋದಕ್ಕೆ ಯೂಸ್ ಮಾಡಿರ್ತಾರೆ. ಇನ್ಪುಟ್ ಕರೆಂಟ್ ಏನು ಬರುತ್ತೋ ಅದನ್ನು ಆಂಪ್ಲಿಫೈ ಮಾಡೋದಕ್ಕೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ಆಂಪ್ಲಿಫೈ ಇನ್ಪುಟ್ ಕರೆಂಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಚ್ ಸರ್ಕ್ಯೂಟ್ ಈಸ್ ಯೂಸ್ಡ್ ಇನ್ ಡಿಜಿಟಲ್ ಪ್ಯಾನಲ್ ಮೀಟರ್ಸ್ ಟು ಅಕಾಂಪ್ಲಿಷ್ ಸ್ಕೇಲಿಂಗ್ ಡೌನ್ ದ ಇನ್ಪುಟ್? ಸೊ ಅಗೇನ್ ರಿಪೀಟೆಡ್ ಕ್ವಶನ್ ಇದು. ಯಾವ ಒಂದು ಮೆಥಡ್ನ ಯೂಸ್ ಮಾಡಿ ಡಿಜಿಟಲ್ ಪ್ಯಾನಲ್ ಮೀಟರ್ಗಳಲ್ಲಿ
ಲಾರ್ಜ್ ಅಮೌಂಟ್ ಆಫ್ ಇನ್ಪುಟ್ನ ಸ್ಕೇಲ್ ಡೌನ್ ಮಾಡ್ತಾರೆ, ಅಂದರೆ ಸಣ್ಣ ಇನ್ಪುಟ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅಂದರೆ ವೋಲ್ಟೇಜ್ ಡಿವೈಡರ್ ಯೂಸ್ ಮಾಡೋ ಮುಖಾಂತರ. ಸೊ ಅಗೇನ್ ಮೊದಲೇ ಬಂದಿತ್ತು ಈ ಕ್ವಶನ್, ಮತ್ತು ಇಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಡಿವೈಸ್ ಕನ್ವರ್ಟ್ಸ್ ಒನ್ ಟೈಪ್ ಆಫ್ ಡಿಜಿಟಲ್ ಫಾರ್ಮೆಟ್ ಇಂಟು ಅನದರ್ ಡಿಜಿಟಲ್ ಫಾರ್ಮೆಟ್? ಸೊ ಯಾವ ಒಂದು ಸರ್ಕಿಟ್ ಡಿಜಿಟಲ್ ಫಾರ್ಮೆಟ್ಗಳನ್ನ ಒಂದು ಡಿಜಿಟಲ್ ಫಾರ್ಮೆಟಿಂದ ಇನ್ನೊಂದು ಡಿಜಿಟಲ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡುತ್ತೆ ಅನ್ನೋದು ಕ್ವಶನ್ ಇಲ್ಲಿ. ಸೊ ಆನ್ಸರ್ಸ್ ಆಪ್ಷನ್ಸ್ ನೋಡೋದಾದ್ರೆ, ಆಪ್ಷನ್ ಎ ಡಿಸ್ಪ್ಲೇ ಡಿಕೋಡರ್, ಆಪ್ಷನ್ ಬಿ ಡಿಸ್ಪ್ಲೇ ಡ್ರೈವರ್, ಆಪ್ಷನ್ ಸಿ ಡ್ರೈವರ್ ಟ್ರಾನ್ಸಿಸ್ಟರ್, ಆ್ಯಂಡ್ ಆಪ್ಷನ್ ಡಿ 7 ಸೆಗ್ಮೆಂಟ್ ಡಿಸ್ಪ್ಲೇ. ಸೊ ಇದರಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್, ಡಿಸ್ಪ್ಲೇ ಡಿಕೋಡರ್. ಇದು ಏನು ಮಾಡುತ್ತೆ ಅಂದರೆ ಒಂದು ಫಾರ್ಮೆಟಲ್ಲಿ ಕೊಟ್ಟಿರೋಂಥ ಇನ್ಪುಟ್ನ ಇನ್ನೊಂದು ಫಾರ್ಮೆಟ್ಗೆ ಕನ್ವರ್ಟ್ ಮಾಡುತ್ತೆ, ಅದು ಕೂಡ ಡಿಜಿಟಲ್ ಫಾರ್ಮೆಟ್ಸಲ್ಲಿ. ನೆಕ್ಸ್ಟ್ ಕ್ವಶನ್, ಹೌ ದ ಸ್ಲೈಡಿಂಗ್ ಆಫ್ ದ ಟೆಕ್ಸ್ಟ್ ಈಸ್ ಮೂವ್ಡ್ ವರ್ಟಿಕಲಿ ಆನ್ ದ ಡೆಸ್ಕ್ಟಾಪ್ ಕಂಪ್ಯೂಟರ್ ಮಾನಿಟರ್ ಡಿಸ್ಪ್ಲೇ. ಸೊ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಥವಾ ಮಾನಿಟರ್ ಡಿಸ್ಪ್ಲೇಗಳಲ್ಲಿ ವರ್ಟಿಕಲ್ ಆಗಿ ಪಿಕ್ಚರ್ಸ್ನ ಮೂವ್ ಮಾಡಬೇಕಾದ್ರೆ ಏನು ಫಂಕ್ಷನ್ ಯೂಸ್ ಮಾಡ್ತೀವಿ ಅಥವಾ ಯಾವುದಕ್ಕೆ ಏನು ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಇದೆ. ಸೊ ಸ್ಕ್ರೋಲಿಂಗ್ ಡಿಸ್ಪ್ಲೇ ಅಂತ ಕರಿತೀವಿ ಅದಕ್ಕೆ. ಸೊ ಮಾನಿಟರ್ಗಳಲ್ಲಿ ಅಥವಾ ಡಿಸ್ಪ್ಲೇಗಳಲ್ಲಿ ಸ್ಕ್ರೋಲಿಂಗ್ ಫಂಕ್ಷನ್ ಮಾಡಬೇಕಾದ್ರೆ ನಾವು ಏನು ಯೂಸ್ ಮಾಡ್ತೀವಿ ಕಂಪ್ಯೂಟರಲ್ಲಿ ಅಂತಂದರೆ, ಆಪ್ಷನ್ಸ್ ನೋಡಿದರೆ ಆಪ್ಷನ್ ಎ ಬೈ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್, ಆಪ್ಷನ್ ಬಿ ಕನೆಕ್ಟಿಂಗ್ ಪೊಟೆನ್ಷಿಯೋಮೀಟರ್, ಆಪ್ಷನ್ ಸಿ ಸ್ಕ್ರೋಲಿಂಗ್ ವೀಲ್ ಇನ್ ದ ಮೌಸ್, ಆಪ್ಷನ್ ಡಿ ಮೈಕ್ರೋಪ್ರೊಸೆಸರ್ ಬೇಸ್ಡ್ ಸಿಸ್ಟಮ್. ಸೊ ಇಲ್ಲಿ ಆಪ್ಷನ್ ಸಿ ಯೂಸ್ ಮಾಡಿ ನಾವು ಕಂಪ್ಯೂಟರ್ ಡಿಸ್ಪ್ಲೇಗಳಲ್ಲಿ ವರ್ಟಿಕಲ್ ಆಗಿ ಸ್ಕ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದು ಯಾವುದಂದರೆ ಸ್ಕ್ರೋಲಿಂಗ್ ವೀಲ್ ಇನ್ ದ ಮೌಸ್. ಸೊ ಕಂಪ್ಯೂಟರ್ಗೆ ಮೌಸ್ ಏನಿರುತ್ತೋ ಆ ಮೌಸಲ್ಲಿ ಒಂದು ಸೆಂಟ್ರಲ್ಲಿ ಸ್ಕ್ರೋಲಿಂಗ್ ವೀಲ್ ಕೊಟ್ಟಿದ್ದಾರೆ. ಆ ಒಂದು ಸ್ಕ್ರೋಲಿಂಗ್ ವೀಲ್ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಡಿಸ್ಪ್ಲೇ ಅಥವಾ ಮಾನಿಟರಲ್ಲಿರೋಂಥ ಕಾಂಟೆಂಟ್ ವರ್ಟಿಕಲ್ಲಿ ನಾವು ಮೂವ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಜ್ ಪ್ರೊವೈಡ್ಸ್ ದ ರಿಕ್ವೈರ್ಡ್ ಕರೆಂಟ್ ಟು ಡಿಸ್ಪ್ಲೇ ದ LED ಟೈಪ್ 7 ಸೆಗ್ಮೆಂಟ್ ಡಿಸ್ಪ್ಲೇ ಡಿವೈಸ್? ಸೊ ಯಾವ ಒಂದು ಸರ್ಕಿಟ್ ಅಥವಾ ಯಾವ ಒಂದು ಸ್ಟೇಜ್ LED ಟೈಪ್ 7 ಸೆಗ್ಮೆಂಟ್ ಡಿಸ್ಪ್ಲೇಗಳಿಗೆ ಎಷ್ಟು ಕರೆಂಟ್ ಬೇಕು ಈಚ್ LEDಗೆ, ಅದನ್ನು ಸಪ್ಲೈ ಮಾಡೋದಕ್ಕೆ ಯಾವ ಸರ್ಕಿಟ್ನ ಯೂಸ್ ಮಾಡ್ತಾರೆ ಅಂತ ಕ್ವಶನ್. ಸೊ ಆಪ್ಷನ್ಸ್ ಏನೇನಿದೆ ಅಂದರೆ, ಆಪ್ಷನ್ ಎ ಡ್ರೈವರ್ ಸರ್ಕಿಟ್, ಆಪ್ಷನ್ ಬಿ ಡಿಕೋಡರ್, ಆಪ್ಷನ್ ಸಿ ಮಲ್ಟಿಪ್ಲೆಕ್ಸರ್, ಆ್ಯಂಡ್ ಆಪ್ಷನ್ ಡಿ ಡಿಮಲ್ಟಿಪ್ಲೆಕ್ಸರ್. ಸೊ ಇದಕ್ಕಿಂತ ಮುಂಚೆ ಒಂದು ಕ್ವಶನಲ್ಲಿ ನೋಡಿದ್ವಿ, 7 ಸೆಗ್ಮೆಂಟ್ LED ಡಿಸ್ಪ್ಲೇಗಿನ ಮುಂಚೆ ಒಂದು ಪಾರ್ಟ್ ಕೊಟ್ಟು ಎಕ್ಸ್ ಅಂತ ಮಾರ್ಕ್ ಮಾಡಿ ಅದು ಏನಂತ ಕೇಳಿದ್ರು. ಸೊ ಅದೇ ಇಲ್ಲಿ ಆನ್ಸರ್, ಆಪ್ಷನ್ ಎ ಡ್ರೈವರ್. ಸೊ ಅದೇನು ಮಾಡುತ್ತೆ, ಯಾವ LED 7 ಸೆಗ್ಮೆಂಟ್ ಡಿಸ್ಪ್ಲೇಗಳಾಗಿರ್ಬೋದು ಅಥವಾ LED ಡಿಸ್ಪ್ಲೇಗಳಾಗಿರ್ಬೋದು, LEDಗೆ ಎಷ್ಟು ಕರೆಂಟ್ ಬೇಕು ಅಷ್ಟೇ ಕರೆಂಟ್ನ ಪ್ರೊವೈಡ್ ಮಾಡೋಂಥ ಸರ್ಕಿಟ್ ಇದು. ಸೊ ಅದಕ್ಕೆ ಡ್ರೈವರ್ ಸರ್ಕಿಟ್ ಅಂತ ಕರಿತೀವಿ. ಸೊ ಆನ್ಸರ್ ಯಾವುದಂದರೆ ಆಪ್ಷನ್ ಎ ಡ್ರೈವರ್. ನೆಕ್ಸ್ಟ್ ಕ್ವಶನ್, ಹೌ ದ ಪಿನ್ ನಂಬರ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ ಡಿವೈಸ್ ಈಸ್ ಮಾರ್ಕ್ಡ್? ಸೊ 7 ಸೆಗ್ಮೆಂಟ್ ಡಿಸ್ಪ್ಲೇಗಳ ಪಿನ್ ನಂಬರ್ನ ಯಾವ ರೀತಿ ಮಾರ್ಕ್ ಮಾಡಿರ್ತಾರೆ ಅಥವಾ ಯಾವ ರೀತಿ ಇಂಡಿಕೇಶನ್ ಮಾಡಿರ್ತಾರೆ, ಇದು ಕ್ವಶನ್. ಆಪ್ಷನ್ಸ್, ಆಪ್ಷನ್ ಎ ನಂಬರ್ಸಲ್ಲಿ, ಆಪ್ಷನ್ ಬಿ ಆಲ್ಫಾಬೆಟ್ಸ್, ಆಪ್ಷನ್ ಸಿ ಆಸ್ಕಿ ಕೋಡ್ಸ್, ಆಪ್ಷನ್ ಡಿ ಆಲ್ಫಾನ್ಯೂಮೆರಿಕ್ ಕೋಡ್ಸ್. ಸೊ ಇಲ್ಲಿ 7 ಸೆಗ್ಮೆಂಟ್ಗಳನ್ನ ಇಂಡಿಕೇಟ್ ಮಾಡೋದಕ್ಕೆ ABCDEFG ಅಂತ 7 ಆಲ್ಫಾಬೆಟ್ಸ್ನ ಬಳಸ್ತೀವಿ. ಸೊ 7 ಸೆಗ್ಮೆಂಟ್ ಡಿಸ್ಪ್ಲೇದಲ್ಲಿ ಪಿನ್ನ ಮಾರ್ಕ್ ಮಾಡೋದಕ್ಕೆ ಆಲ್ಫಾಬೆಟ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಆಪ್ಷನ್ ಬಿ ಆಲ್ಫಾಬೆಟ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಕಾಂಬಿನೇಷನ್ ಆಫ್ ಸೆಗ್ಮೆಂಟ್ಸ್ ಆರ್ ಸ್ವಿಚ್ಡ್ ಆನ್ ಟು ಡಿಸ್ಪ್ಲೇ ದ ಡಿಜಿಟ್ 6 ಬೈ ದ 7 ಸೆಗ್ಮೆಂಟ್ ಡಿಸ್ಪ್ಲೇ? ಸೊ ಒಂದು 7 ಸೆಗ್ಮೆಂಟ್ ಡಿಸ್ಪ್ಲೇದಲ್ಲಿ ನಂಬರ್ 6 ಪ್ರೊಡ್ಯೂಸ್ ಆಗಬೇಕು ಅಂದರೆ ಯಾವ ಸೆಗ್ಮೆಂಟ್ಗಳು ಆನಲ್ಲಿ ಇರಬೇಕು ಅಥವಾ ಯಾವ್ಯಾವ LEDಗಳು ಆನ್ ಇರಬೇಕು ಅಂತ ಕ್ವಶನ್ ಇದೆ. ಸೊ ಆಪ್ಷನ್ ಎ ನೋಡಿದ್ರೆ ABCD ಆ್ಯಂಡ್ G ಇದೆ, ಆಪ್ಷನ್ ಬಿ ABDE ಆ್ಯಂಡ್ G, ಆಪ್ಷನ್ ಸಿ ACDF ಆ್ಯಂಡ್ G, ಆ್ಯಂಡ್ ಆಪ್ಷನ್ ಡಿ ACDEF ಆ್ಯಂಡ್ G. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್, ACDEF ಮತ್ತು G. ಈ ಒಂದು ಸೆಗ್ಮೆಂಟ್ಗಳು ಆನ್ ಆಗಿದ್ರೆ ನಮಗೆ ಒಂದು 7 ಸೆಗ್ಮೆಂಟ್ ಡಿಸ್ಪ್ಲೇದಲ್ಲಿ ನಂಬರ್ 6 ಅಥವಾ ಡಿಜಿಟ್ 6 ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್, how the 7 segment display glows to display the decimal numbers 0 to 9? ಸೊ 7 ಸೆಗ್ಮೆಂಟ್ ಡಿಸ್ಪ್ಲೇಗಳಲ್ಲಿ ಯೂಸ್ ಮಾಡೋಂಥ LEDಗಳು ಯಾವ ರೀತಿ ಗ್ಲೋ ಆಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್.
So simple answer, option A, forward biasing of segments, option B, reverse biasing of segments, option C, switching on anode supply, option D, switching on cathode supply. ಸೊ ಯಾವುದೇ ಒಂದು ಎಲ್ ಇ ಡಿ ಆಗಿರಲಿ ಫಾರ್ವರ್ಡ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅದು ಗ್ಲೋ ಆಗುತ್ತೆ, ಅಂದ್ರೆ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಎ, ಫಾರ್ವರ್ಡ್ ಬಯಾಸಿಂಗ್ ಆಫ್ ಸೆಗ್ಮೆಂಟ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ರೆಸಿಸ್ಟರ್ ಕನೆಕ್ಟೆಡ್ ಇನ್ ದ ಡಿಜಿಟಲ್ ಪ್ಯಾನಲ್ ಮೀಟರ್ ಸರ್ಕಿಟ್? ಸೊ ಇಲ್ಲಿ ಒಂದು ಡಿಜಿಟಲ್ ಪ್ಯಾನಲ್ ಮೀಟರ್ ಸರ್ಕಿಟ್ ಕೊಟ್ಟಿದ್ದಾರೆ, ಇದರಲ್ಲಿ ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಒಂದು 2 ರೆಸಿಸ್ಟರ್ಸ್ ಇದಾವೆ. ಓಕೆ, ಈ ರೆಸಿಸ್ಟರ್ ಕೆಲಸ ಏನು ಅಂತ ಇಲ್ಲಿ ಕ್ವಶನ್. ಸೊ ಆಪ್ಷನ್ಗಳು ಏನಂದರೆ ಆಪ್ಷನ್ ಎ ಶಂಟ್ ರೆಸಿಸ್ಟರ್, ಆಪ್ಷನ್ ಬಿ ಮಲ್ಟಿಪ್ಲೈಯರ್ ರೆಸಿಸ್ಟರ್, ಆಪ್ಷನ್ ಸಿ ವೋಲ್ಟೇಜ್ ಡಿವೈಡರ್ ರೆಸಿಸ್ಟರ್ ಆ್ಯಂಡ್ ಆಪ್ಷನ್ ಡಿ ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್. ಸೊ ಇಲ್ಲಿ 2 ಎಲ್ ಇ ಡಿಗಳನ್ನ ಕನೆಕ್ಟ್ ಮಾಡಿ ನೋಡಿರ್ಬೋದು. ಒಂದು ಪವರ್ ಸಪ್ಲೈಗೆ ಕೊಟ್ಟಿದ್ದಾರೆ ಇಲ್ಲಿ 400 ವೋಲ್ಟ್ಸ್ ಇನ್ಪುಟ್ ಸಪ್ಲೈ. ಸೊ ಇಲ್ಲಿ 2 ಎಲ್ ಇ ಡಿಗಳು ಏನು ಮಾಡ್ತಾವೆ, ಆಲ್ಮೋಸ್ಟ್ 2 ಎಲ್ ಇ ಡಿ ಸೀರೀಸ್ಗಳನ್ನ ಇಲ್ಲಿ ಯೂಸ್ ಮಾಡಿದರೆ ಅದು ವೋಲ್ಟೇಜ್ ಡಿವೈಡರ್ ಸಲುವಾಗಿ ಯೂಸ್ ಮಾಡಿರ್ತೀವಿ. ಸೊ ಅದ್ರ ಸಲುವಾಗಿ ಆಪ್ಷನ್ ಸಿ voltage divider resistor is the correct answer. Next again same circuit ಕೊಟ್ಟು, what is the battery voltage rating of digital panel meter marked X? ಸೊ ಅಲ್ಲಿ X ಇಂದ ಮಾರ್ಕ್ ಮಾಡಿದಂಥ ಪಾರ್ಟ್ ಏನಿದೆ ಅದು ಬ್ಯಾಟ್ರಿ ಒಂದು. ಸೊ ಎಷ್ಟು ವೋಲ್ಟ್ ರೇಟಿಂಗ್ ಇರುವಂಥ ಬ್ಯಾಟ್ರಿ ಈ ಒಂದು ಸರ್ಕ್ಯೂಟ್ನ ಡ್ರೈವ್ ಮಾಡೋದಕ್ಕೆ ಬೇಕು ಅಂತ ಇಲ್ಲಿ ಕ್ವಶನ್ ಇದೆ. ಸೊ CX102A ಈ ಒಂದು ಐಸಿನ ನಾವು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ 9 ವೋಲ್ಟು ಟಿ ಸಿ ಸಪ್ಲೈ ಕೊಡಬೇಕು. ಸೊ 9 ವೋಲ್ಟ್ ಬ್ಯಾಟ್ರಿನ ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ 3, 6, 9 ಆ್ಯಂಡ್ 12 ವೋಲ್ಟ್ಸ್ ಈ ಆಪ್ಷನ್ಗಳಲ್ಲಿ 9 ವೋಲ್ಟ್ಸ್ ಡಿ ಸಿ ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ 9 ವೋಲ್ಟ್ ಡಿ ಸಿ ಅಥವಾ 9 ವಿ ಡಿ ಸಿ. ನೆಕ್ಸ್ಟ್ ಕ್ವಶನ್, ವಿಚ್ ಐ ಸಿ ಈಸ್ ಯೂಸ್ಡ್ ಇನ್ ದ ಎಲ್ ಸಿ ಡಿ ಡಿಜಿಟಲ್ ಪ್ಯಾನಲ್ ಮೀಟರ್? ಸೊ ಎಲ್ ಸಿ ಡಿ ಡಿಜಿಟಲ್ ಪ್ಯಾನಲ್ ಮೀಟರ್ಗಳಲ್ಲಿ ಯಾವ ಐ ಸಿ ಯೂಸ್ ಮಾಡಿರ್ತಾರೆ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ ಎ LM2576, ಆಪ್ಷನ್ ಬಿ LM2621, ಆಪ್ಷನ್ ಸಿ IC L7106, ಆಪ್ಷನ್ ಡಿ MC34063A. ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, IC L7106. ಸೊ ಈ ಒಂದು ಐಸಿನ ಬಳಸ್ಕೊಂಡು ನಾವು ಡೈರೆಕ್ಟ್ ಅನಲಾಗ್ ಇನ್ಪುಟ್ ಕೊಟ್ಟು ಅದರ ಡಿಜಿಟಲ್ ಔಟ್ಪುಟ್ ಏನಂತ ಡೈರೆಕ್ಟಾಗಿ ಎಲ್ ಸಿ ಡಿ ಡಿಸ್ಪ್ಲೇದಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ IC L7106. Next question, which type of 7 segment display anodes of all the segments are connected together? ಸೊ ಯಾವ ಥರದ 7 ಸೆಗ್ಮೆಂಟ್ ಡಿಸ್ಪ್ಲೇಗಳಲ್ಲಿ ಎಲ್ಲ ಆ್ಯನೋಡ್ಗಳನ್ನ ಕನೆಕ್ಟ್ ಮಾಡಿರ್ತಾರೆ, ಒಂದೇ ಹತ್ರ ಕನೆಕ್ಟ್ ಮಾಡಿರ್ತಾರೆ ಅಂತ ಕ್ವಶನ್. ಸೊ ಆಪ್ಷನ್ಸ್ ಏನಂದರೆ ಆಪ್ಷನ್ ಎ ಕಾಮನ್ ಬೇಸ್ ಟೈಪ್, ಆಪ್ಷನ್ ಬಿ ಕಾಮನ್ ಆ್ಯನೋಡ್ ಟೈಪ್, ಆಪ್ಷನ್ ಸಿ ಕಾಮನ್ ಕ್ಯಾಥೋಡ್ ಟೈಪ್, ಆಪ್ಷನ್ ಡಿ ಕಾಮನ್ ಎಮಿಟರ್ ಟೈಪ್. ಸೊ ಇಲ್ಲಿ ಕಾಮನ್ ಆ್ಯನೋಡ್ ಟೈಪ್ 7 ಸೆಗ್ಮೆಂಟ್ ಡಿಸ್ಪ್ಲೇದಲ್ಲಿ ಏನು ಮಾಡಿರ್ತಾರೆ, ಎಲ್ಲ ಆ್ಯನೋಡ್ಸ್ನ ಒಂದೇ ಕಡೆ ಕನೆಕ್ಟ್ ಮಾಡಿ ಪಾಸಿಟಿವ್ ಸಪ್ಲೈ ಕೊಟ್ಟಿರ್ತಾರೆ. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಬಿ ಕಾಮನ್ ಆ್ಯನೋಡ್ ಟೈಪ್. ಸೊ ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಶಂಟ್ ರೆಸಿಸ್ಟರ್ ಆಫ್ ಫುಲ್ ಸ್ಕೇಲ್ ರೇಂಜ್ ಇನ್ 0 to 1 ಆಂಪಿಯರ್ ಡಿಜಿಟಲ್ ಪ್ಯಾನಲ್ ಮೀಟರ್? ಸೊ 0 to 1 ಆಂಪಿಯರ್ ರೀಡ್ ಮಾಡುವಂಥ ಡಿಜಿಟಲ್ ಪ್ಯಾನಲ್ ಮೀಟ್ರಲ್ಲಿ ವೋಲ್ಟೇಜ್ ಡ್ರಾಪ್ ಆಗೋದಕ್ಕೆ ಒಂದು ರೆಸಿಸ್ಟರ್ ಯೂಸ್ ಮಾಡಿರ್ತೀವಿ. ಓಕೆ, ಶಂಟ್ ರೆಸಿಸ್ಟರ್ ಯೂಸ್ ಮಾಡಿ ಪ್ಯಾರಲ್ ಆಗಿ ರೆಸಿಸ್ಟರ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಆ ರೆಸಿಸ್ಟರ್ ಮುಖಾಂತರ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಕ್ವಶನ್ ಇದೆ ಇಲ್ಲಿ. ಸೊ ಆಪ್ಷನ್ ಎ 50 millivolt, ಆಪ್ಷನ್ ಬಿ 100 millivolt, ಆಪ್ಷನ್ ಸಿ 200 millivolt ಆ್ಯಂಡ್ ಆಪ್ಷನ್ ಡಿ 500 millivolt. ಸೊ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಇದರಲ್ಲಿ ಅಂದರೆ ಆಪ್ಷನ್ ಸಿ 200 millivolts ಅಷ್ಟು. 0 to 1 ಆಂಪಿಯರ್ ರೀಡ್ ಮಾಡುವಂಥ ಡಿಜಿಟಲ್ ಪ್ಯಾನಲ್ ಮೀಟ್ರಲ್ಲಿ 200 millivolt ಅಷ್ಟು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋಂಥ ರೆಜಿಸ್ಟರ್ ಮುಖಾಂತರ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ವಾಟ್ ಈಸ್ ದ ರಿಕ್ವೈರ್ಡ್ ಕರೆಂಟ್ ಟು ಗ್ಲೋ ದ LED in each segment of 7 segment display device? ಸೊ LED ಟೈಪ್ 7 segment ಡಿಸ್ಪ್ಲೇದಲ್ಲಿ ಈಚ್ ಸೆಗ್ಮೆಂಟ್ ಅಂದರೆ ಈಚ್ LED ಇರುತ್ತೆ, ಒಂದೊಂದು ಸೆಗ್ಮೆಂಟಲ್ಲಿ ಒಂದೊಂದು LED ಯೂಸ್ ಮಾಡಿರ್ತೀವಿ. ಸೊ ಆ ಒಂದು LED ಗ್ಲೋ ಆಗೋದಕ್ಕೆ ಅಥವಾ ಈಚ್ ಸೆಗ್ಮೆಂಟ್ ಗ್ಲೋ ಆಗೋದಕ್ಕೆ ಎಷ್ಟು ಕರೆಂಟ್ ಬೇಕಾಗುತ್ತೆ ಅಂತ ಕ್ವಶನ್. ಸೊ ಆಪ್ಷನ್ ಎ 10 milliampere, ಆಪ್ಷನ್ ಬಿ 20 milliampere, ಆಪ್ಷನ್ ಸಿ 50 milliamperes ಆ್ಯಂಡ್ ಆಪ್ಷನ್ ಡಿ 80 milliampere ಇದೆ. ಸೊ ಈಚ್ LED ಗ್ಲೋ ಆಗಬೇಕಾದ್ರೆ 7 ಸೆಗ್ಮೆಂಟ್ ಡಿಸ್ಪ್ಲೇಗಳಲ್ಲಿ 20 milliamperes ಅಷ್ಟು ಕರೆಂಟ್ ಬೇಕಾಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಬಿ 20 milliamperes. ನೆಕ್ಸ್ಟ್ ಇದು ಮತ್ತೆ ರಿಪೀಟೆಡ್ ಕ್ವಶನ್, ವಿಚ್ ಐ ಸಿ ಈಸ್ ಯೂಸ್ಡ್ ಟು ಕನ್ವರ್ಟ್ 4-bit ಬೈನರಿ ಕೋಡೆಡ್ ಡೆಸಿಮಲ್ ಇಂಟು 8-bit 7 segment
ಡೇಟಾ. ಸೊ 4-bit ಬೈನರಿ ಕೋಡೆಡ್ ಡೆಸಿಮಲ್ ಅಂದರೆ BCDನ 7 ಸೆಗ್ಮೆಂಟ್ ಡೇಟಾಗೆ ಕನ್ವರ್ಟ್ ಮಾಡೋದಕ್ಕೆ ಯಾವ IC ಯೂಸ್ ಮಾಡ್ತೀವಿ ಅಂತ ಕ್ವಶನ್. ಸೊ ಇಲ್ಲಿ IC ಆಪ್ಷನ್ ಎ IC 7400, ಆಪ್ಷನ್ ಬಿ IC 7404, ಆಪ್ಷನ್ ಡಿ IC 7408. ಈ 3 IC ಆಪ್ಷನ್ ಎ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ ಏನಿದಾವೆ ಇವೆಲ್ಲ ಲಾಜಿಕ್ ಗೇಟ್ಸ್ ಇರುವಂಥ ICಗಳು. ಸೊ ಆ ಮೂರನ್ನ ಇಲ್ಲಿ ನಾವು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋಂಥ IC ಯಾವುದಂದರೆ ಆಪ್ಷನ್ ಸಿ IC 7448. ಸೊ 7448 IC ಏನು ಮಾಡುತ್ತೆ ಅಂದರೆ 4-bit BCDನ 7 ಸೆಗ್ಮೆಂಟ್ ಡೇಟಾ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಮೋಡ್ ಈಸ್ ಸೆಲೆಕ್ಟೆಡ್ ಫಾರ್ ಆಪರೇಷನ್ ಟು ಎನೇಬಲ್ ದ ರೀಡ್ ರೈಟ್ ಪಿನ್ ಟು LCD ಮಾಡ್ಯೂಲ್ ಕೆಪ್ಟ್ ಎಟ್ ಹೈ ಲೆವೆಲ್. ಸೊ LCD ಮಾಡ್ಯೂಲಲ್ಲಿ ವರ್ಕಿಂಗ್ ಮೋಡ್ ಬರುತ್ತೆ, ಒಂದು ಹೈ ಲೆವೆಲ್, ಇನ್ನೊಂದು ಲೋ ಲೆವೆಲ್ ಅಂತ. ಸೊ ಹೈ ಲೆವೆಲಲ್ಲಿದ್ದಾಗ LCDಯಲ್ಲಿ ಔಟ್ಪುಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ LCD ಏನು ಮಾಡ್ತಿರುತ್ತೆ, ಔಟ್ಪುಟ್ ರೀಡ್ ಮಾಡ್ತಾ ಇರುತ್ತೆ, ಡಾಟಾ ಏನು ಕೊಡ್ತಾ ಇರ್ತೀವಿ ಅದನ್ನು. ಸೊ ಇಲ್ಲಿ ಆಪ್ಷನ್ ಅದೇ ಕ್ವಶನ್ ಕೇಳಿದ್ರೆ ಆಪ್ಷನ್ಸ್ ಏನೇನಿದ್ದಾವೆ ಅಂದರೆ ಆಪ್ಷನ್ ಎ ರೀಡ್ ಮೋಡ್, ಆಪ್ಷನ್ ಬಿ ರೈಟ್ ಮೋಡ್, ಆಪ್ಷನ್ ಸಿ ಸ್ಟೋರ್ ಮೋಡ್, ಆಪ್ಷನ್ ಡಿ ಡಿಸ್ಪ್ಲೇ ಮೋಡ್. ಸೊ ಈ ಒಂದು ಡಾಟಾ ಬಂದಾಗ LCD ಡಿಸ್ಪ್ಲೇದಲ್ಲಿ ಅದನ್ನು ರೀಡ್ ಮಾಡೋದಕ್ಕೆ ಹೈ ಲೆವೆಲ್ ಮೋಡ್ನ ಆಕ್ಟಿವೇಟ್ ಮಾಡ್ಕೊಳ್ಳುತ್ತೆ LCD ಡಿಸ್ಪ್ಲೇ. ಸೊ ಆಪ್ಷನ್ ಎ ರೀಡ್ ಮೋಡ್ ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಚ್ ಕನೆಕ್ಷನ್ ಮೇಕ್ಸ್ ದ ಇಂಡಿವಿಜುವಲ್ ಸೆಗ್ಮೆಂಟ್ in a common anode type 7 segment display illuminated. ಸೊ ಕಾಮನ್ ಆ್ಯನೋಡ್ ಟೈಪ್ 7 ಸೆಗ್ಮೆಂಟ್ ಡಿಸ್ಪ್ಲೇದಲ್ಲಿ ನಾವು ಇಂಡಿವಿಜುವಲ್ ಸೆಗ್ಮೆಂಟ್ಸ್ನ ಆನ್ ಮಾಡೋದಕ್ಕೆ ಏನು ಕನೆಕ್ಷನ್ ಮಾಡಬೇಕು ಅಂತ ಇಲ್ಲಿ ಕ್ವಶನ್. ಸೊ ಕಾಮನ್ ಆ್ಯನೋಡ್ ಟೈಪ್ ಅಂದರೆ ಎಲ್ಲ 7 ಸೆಗ್ಮೆಂಟ್ ಅಥವಾ 8 LEDs ಏನಿರ್ತಾವೋ ಅದೆಲ್ಲ ಆ್ಯನೋಡ್ಸ್ನ ಕನೆಕ್ಟ್ ಮಾಡಿ ನಾವು ಪ್ಲಸ್ VCCಗೆ ಕೊಟ್ಟಿರ್ತೀವಿ. ಸೊ ಈಗ ಈಚ್ ಸೆಗ್ಮೆಂಟ್ ಆನ್ ಆಗಬೇಕಾದ್ರೆ ನಾವು ಏನು ಕನೆಕ್ಷನ್ ಮಾಡಬೇಕು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಆನ್ಸರ್ ಏನೇನೆಂದರೆ ಆಪ್ಷನ್ ಏನಿದೆ ಅಂದರೆ ಆಪ್ಷನ್ ಎ ಕನೆಕ್ಟ್ ಪ್ಲಸ್ 5 ವೋಲ್ಟ್ VDC, ಆಪ್ಷನ್ ಬಿ ಕನೆಕ್ಟ್ ಪ್ಲಸ್ 12 ವೋಲ್ಟ್ VDC, ಆಪ್ಷನ್ ಸಿ ಕನೆಕ್ಟ್ ಮೈನಸ್ 12 ವೋಲ್ಟ್ VDC ಆ್ಯಂಡ್ ಆಪ್ಷನ್ ಡಿ ಕನೆಕ್ಟ್ ಟು ಲಾಜಿಕ್ 0. ಸೊ ಇಲ್ಲಿ ಆಲ್ರೆಡಿ ನಾವು ಆ್ಯನೋಡ್ಸ್ನ ಕನೆಕ್ಟ್ ಮಾಡೋದ್ರಿಂದ ಎಲ್ಲ ಸೆಗ್ಮೆಂಟಿಗೆ ನಾವು ಲಾಜಿಕ್ 0 ಅಥವಾ ಗ್ರೌಂಡ್ಗೆ ಕನೆಕ್ಟ್ ಮಾಡೋದ್ರಿಂದ ನಾವು ಈಚ್ ಸೆಗ್ಮೆಂಟ್ನ ಅಥವಾ ಇಂಡಿವಿಜುವಲ್ ಸೆಗ್ಮೆಂಟ್ನ ಆನ್ ಮಾಡ್ಬೋದು ಅಥವಾ ಇಲಿಮಿನೇಟ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಆಪ್ಷನ್ ಡಿ ಕನೆಕ್ಟ್ ಟು ಲಾಜಿಕ್ 0. ನೆಕ್ಸ್ಟ್ ಕ್ವಶನ್, ವಿಚ್ ಮೀಟರ್ ಮೆಜರ್ಸ್ ಆಲ್ ಇನ್ಪುಟ್ ವೋಲ್ಟೇಜಸ್ ಸ್ಕೇಲ್ಡ್ ಡೌನ್ ಇನ್ ಡಿಸ್ಕ್ರೀಟ್ ಸ್ಟೆಪ್ಸ್ ಟು ಮ್ಯಾಚ್ ದ ಫುಲ್ ಕೌಂಟ್ ರೇಂಜ್. ಸೊ ಯಾವ ಒಂದು ಡಿಜಿಟಲ್ ಪ್ಯಾನಲ್ ಮೀಟರ್ ಎಲ್ಲ ಒಂದು ಇನ್ಪುಟ್ ವೋಲ್ಟೇಜಸ್ ನಾವೇನು ಇನ್ಪುಟ್ ಎಷ್ಟು ರೇಂಜ್ ಇನ್ಪುಟ್ ಕೊಡ್ತೀವಿ ಅದನ್ನು ಮೆಜರ್ ಮಾಡೋದಕ್ಕೆ ಅದನ್ನು ಸ್ಕೇಲ್ ಡೌನ್ ಮಾಡಿ ಅದನ್ನು ಡಿಸ್ಕ್ರೀಟ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿ ಡಿಸ್ಪ್ಲೇ ಮಾಡೋದಕ್ಕೆ ಯಾವ ಒಂದು ಮೀಟರ್ ಅದಕ್ಕೆ ಹೆಸರೇನಂತ ಕ್ವಶನ್. ಇಲ್ಲಿ ಆಪ್ಷನ್ಸ್ ನೋಡಿದರೆ ಆಪ್ಷನ್ ಎ ಅನಲಾಗ್ ಮಲ್ಟಿಮೀಟರ್, ಆಪ್ಷನ್ ಬಿ ಡಿಜಿಟಲ್ ಪ್ಯಾನಲ್ ಮೀಟರ್, ಆಪ್ಷನ್ ಸಿ ಮೂವಿಂಗ್ ಐರನ್ ಮೀಟರ್ ಆ್ಯಂಡ್ ಆಪ್ಷನ್ ಡಿ ಥರ್ಮೋಕಪಲ್ ಮೀಟರ್. ಸೊ ಇಲ್ಲಿ ಆಪ್ಷನ್ ಬಿ ಡಿಜಿಟಲ್ ಪ್ಯಾನಲ್ ಮೀಟರ್ ಕರೆಕ್ಟ್ ಆನ್ಸರ್. ಯಾಕಂದರೆ ಉಳಿದಂಥ 3 ಏನಿದಾವೆ ಆಪ್ಷನ್ ಎ, ಸಿ ಮತ್ತು ಡಿ ಇವೆಲ್ಲ ಅನಲಾಗ್ ಟೈಪ್ ಮೀಟರ್ಗಳು. ಇಲ್ಲಿ ಸ್ಕೇಲಿಂಗ್ ಡೌನ್ ಆಗಲ್ಲ, ಡಿಸ್ಕ್ರೀಟ್ ಸ್ಟೆಪ್ಸ್ ಆಗಿ ಕೂಡ ಡಿವೈಡ್ ಆಗಲ್ಲ ಕೊಡೋಂಥ ಇನ್ಪುಟ್ ವೋಲ್ಟೇಜ್. ಸೊ ಸ್ಕೇಲ್ ಡೌನ್ ಮಾಡೋದು, ಡಿಸ್ಕ್ರೀಟ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡೋದು ಇನ್ಪುಟ್ ಕೊಟ್ಟಿರೋಂಥ ವೋಲ್ಟೇಜ್ನ ಅದೆಲ್ಲ ಫಂಕ್ಷನ್ ಆಗೋದು ಯಾವುದರಲ್ಲಿ ಅಂದರೆ ಡಿಜಿಟಲ್ ಪ್ಯಾನಲ್ ಮೀಟರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಿಜಿಟಲ್ ಪ್ಯಾನಲ್ ಮೀಟರ್. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಔಟ್ಪುಟ್ ಲೈನ್ಸ್ ಆರ್ ಅವೈಲೇಬಲ್ ಇನ್ BCD to 7 segment decoder IC. ಸೊ BCD to 7 segment ಡಿಕೋಡ್ ಮಾಡೋಂಥ IC ಇಲ್ಲಿ ಎಷ್ಟು ಔಟ್ಪುಟ್ ಲೈನ್ಸ್ ಇರ್ತವೆ ಅಂತ. ಸೊ ಮೊದಲು ಒಂದು ಕ್ವಶನ್ ಬಂದಿತ್ತು ಎಷ್ಟು ಇನ್ಪುಟ್ ಲೈನ್ಸ್ ಬರ್ತವೆ ಅಂತ. ಅದು 4 ಇನ್ಪುಟ್ ಲೈನ್ಸ್ ಇರ್ತವೆ. ಔಟ್ಪುಟ್ ಲೈನ್ಸ್ ಎಷ್ಟು ಇರ್ತವೆ ಅಂದರೆ ನೆಕ್ಸ್ಟ್ ಕ್ವಶನ್ ಅದು. ಸೊ ಆಪ್ಷನ್ ಎ 6, ಆಪ್ಷನ್ ಬಿ 4, ಆಪ್ಷನ್ ಸಿ 3 ಆ್ಯಂಡ್ ಆಪ್ಷನ್ ಡಿ 8. ಸೊ ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಬಿ 8. ಸೊ 8 ಯಾಕೆ ಇರ್ತವೆ 7 ಸೆಗ್ಮೆಂಟ್ ಡಿಕೋಡರ್ಲಿ? 7 ಇರಬೇಕಲ್ಲ, ಅಂದರೆ 7 ಪಿನ್ಗಳು ಈಚ್ ಇಂಡಿವಿಜುವಲ್ ಸೆಗ್ಮೆಂಟ್ನ ಡ್ರೈವ್ ಮಾಡೋದಕ್ಕಿರುತ್ತೆ. ಆ್ಯಂಡ್ 8ನೇ ಒಂದು ಪಿನ್ ಯಾವುದಕ್ಕಿರುತ್ತೆ, 8ನೇ ಲೈನ್ ಅಂದರೆ ಡೆಸಿಮಲ್ ಪಾಯಿಂಟ್ನ ಯಾವಾಗ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ 8ನೇ ಲೈನ್ ಕೂಡ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವಾಟ್ ಕಾಸಸ್ ದ ಚೇಂಜ್ ಇನ್ ಲೈಟ್ ಆ್ಯಂಗಲ್ ಪಾಸಿಂಗ್ ಥ್ರೂ ದ ಮೊಲೆಕ್ಯೂಲ್ಸ್ ಆಫ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಸೊ LCD ಡಿಸ್ಪ್ಲೇಗಳಲ್ಲಿ ಮೊಲೆಕ್ಯೂಲ್ಸ್ ಒಂದು ಆ್ಯಂಗಲಲ್ಲಿ ರೊಟೇಟ್ ಆಗಿ ಲೈಟನ್ನು
ಪಾಸ್ ಮಾಡುತ್ತೆ. ಸೊ ಅದರ ರೀತಿಯೇ ನಮಗೆ LCD ಡಿಸ್ಪ್ಲೇದಲ್ಲಿ ಪಿಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಒಂದು ಫಂಕ್ಷನ್ ಆಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಯಾವುದರಿಂದ ಈ ಫಂಕ್ಷನ್ ಆಗುತ್ತೆ ಅಂತ ಕ್ವಶನ್. ಸೊ ಆಪ್ಷನ್ ಎ ಅಂದರೆ ಆಂಬಿಯಂಟ್ ಲೈಟ್, ಆಪ್ಷನ್ ಬಿ ಎಲೆಕ್ಟ್ರಿಕ್ ಕರೆಂಟ್, ಆಪ್ಷನ್ ಸಿ ಚೇಂಜ್ ಇನ್ ಟೆಂಪ್ರೇಚರ್ ಆ್ಯಂಡ್ ಆಪ್ಷನ್ ಡಿ ಅಕೋಸ್ಟಿಕ್ ಪ್ರೆಷರ್ ವೇರಿಯೇಷನ್. ಸೊ ಈ ಒಂದು ಮೊಲೆಕ್ಯೂಲ್ಸ್ ಏನಿದಾವೆ ಅವು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ರೊಟೇಟ್ ಆಗಬೇಕು. ಲಿಕ್ವಿಡ್ ಕ್ರಿಸ್ಟಲಲ್ಲಿರೋಂಥ ಮೊಲೆಕ್ಯೂಲ್ಸ್ ಅಂದರೆ ನಾವಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಕೊಡಬೇಕಾಗುತ್ತೆ ಅದಕ್ಕೆ. ಸೊ ಆಪ್ಷನ್ ಬಿ ಎಲೆಕ್ಟ್ರಿಕ್ ಕರೆಂಟ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಡಿಜಿಟಲ್ ಪ್ಯಾನೆಲ್ ಮೀಟರ್ ಚಾಪ್ಟರ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಸೊ ಈ ವಿಡಿಯೋ ಎಲ್ಲರ ಜೊತೆ ಶೇರ್ ಮಾಡಿ, ಯಾಕಂದರೆ ಎಕ್ಸಾಮಲ್ಲಿ ಕೇಳೋಂಥ ಕ್ವಶನ್ಗಳು ಇವೇ ಕ್ವಶನಲ್ಲಿ ಯಾವುದೋ ಒಂದು ಕೇಳಿರ್ತಾರೆ, ಡಿಜಿಟಲ್ ಪ್ಯಾನೆಲ್ ಮೀಟರ್ ಸಂಬಂಧಪಟ್ಟಂಗೆ ಇವೇ ಕ್ವಶನ್ಸಲ್ಲಿ ಕೇಳಿರ್ತಾರೆ. ಸೊ ಅದರಿಂದಾಗಿ ಎಲ್ಲರ ಜೊತೆ ಶೇರ್ ಮಾಡಿ, ಎಲ್ರಿಗೂ ಇದು ಹೆಲ್ಪ್ ಆಗಲಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.